ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮೇಘನಾ ಬೇಬಿ. ಇವತ್ತಿನ ವಿಡಿಯೋದಲ್ಲಿ ನಾನು ಫಸ್ಟ್ PUC ಸಿಲೆಬಸ್ನ ಮೋಸ್ಟ್ ಇಂಪಾರ್ಟೆಂಟ್ ಆದಂತಹ ಕೆಮಿಕಲ್ ಈಕ್ವಿಲಿಬ್ರಿಯಂ, ಈ ಚಾಪ್ಟರ್ನಲ್ಲಿ ಬರುವಂತಹ ಕೆಮಿಕಲ್ ಈಕ್ವಿಲಿಬ್ರಿಯಂ ಅಂದರೆ ಏನು, ಅವುಗಳು ಹೇಗಾಗುತ್ತೆ, ಇದರ ಟೈಪ್ಸ್ ಏನೇನಿದೆ, ಆ ಟೈಪ್ಸ್ನ ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀವಿ, ಅವುಗಳನ್ನೆಲ್ಲ ನೋಡ್ತಾ ಹೋಗೋಣ. ಸೊ ಫಸ್ಟ್ ಒನ್, ಕೆಮಿಕಲ್ ಈಕ್ವಿಲಿಬ್ರಿಯಂ ಅಂದರೆ ಏನು ಅಂತ ಡೆಫಿನೇಷನ್ ನೋಡಬೇಕು. ಸೊ ಫಾರ್ ದಿಸ್ ವಿ ಹ್ಯಾವ್ ಅ ಡೆಫಿನೇಷನ್: rate of forward reaction will be equal to rate of backward reaction. That particular state is known as chemical equilibrium ಅಂತ ಹೇಳ್ತೀವಿ. ಅಂದರೆ ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ ತಗೊಂಡಾಗ ಅದು ರಿವರ್ಸಿಬಲ್ ರಿಯಾಕ್ಷನ್ ಆಗಿದ್ದಲ್ಲಿ ಅಲ್ಲಿ ಫಾರ್ವರ್ಡ್ ರಿಯಾಕ್ಷನ್ ಯಾವ ಸ್ಪೀಡಲ್ಲಿ ಅಥವಾ ಯಾವ ವೆಲಾಸಿಟಿಲಿ ನಡೀತಿದೆಯೋ ಅದೇ ಸ್ಪೀಡ್ ಅಥವಾ ವೆಲಾಸಿಟಿಲಿ ನಮಗೆ ಬ್ಯಾಕ್ವರ್ಡ್ ರಿಯಾಕ್ಷನ್ ನಡೆದ್ರೆ ಅವಾಗ ನಾವು ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ವಿಲ್ ಬಿ ಈಕ್ವಲ್ ಟು ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಅಂತ ಹೇಳ್ತೀವಿ. ದಟ್ ಈಸ್ ನಥಿಂಗ್ ಬಟ್ ದಟ್ ಪರ್ಟಿಕ್ಯುಲರ್ ಸ್ಟೇಟ್ ಇಸ್ known as chemical equilibrium. So before going to the definition, we should understand how the rate of forward reaction will be equal to rate of backward reaction. So for this, I am taking one example: A plus B, C plus D. So ಇಲ್ಲಿ ನಾನು ಡಬಲ್ ಹೆಡೆಡ್ ಆರೋ ಬರ್ತಿದ್ದೀನಿ. ದಟ್ ಮೀನ್ಸ್ ವಾಟ್? ಇಟ್ ಇಸ್ ಅ ರಿವರ್ಸಿಬಲ್ ರಿಯಾಕ್ಷನ್. ಸೊ ನಾವು ರಿವರ್ಸಿಬಲ್ ರಿಯಾಕ್ಷನ್ ನ ತಗೊಳ್ತಿದೀವಿ ಅಂದ್ರೆ ಈಗ ಆಲ್ರೆಡಿ ಈ ಹಿಂದಿನ ವಿಡಿಯೋದಲ್ಲಿ ನಾನು ರಿವರ್ಸಿಬಲ್ ರಿಯಾಕ್ಷನ್ ಅಂದ್ರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಎನಿ ರಿಯಾಕ್ಷನ್ ವಿಚ್ ಟೇಕ್ಸ್ ಪ್ಲೇಸ್ ಇನ್ ಬೋತ್ ಫಾರ್ವರ್ಡ್ ಅಂಡ್ ಬ್ಯಾಕ್ವರ್ಡ್ ಡೈರೆಕ್ಷನ್, ದಟ್ ಈಸ್ known as reversible reaction. If we are taking reversible reaction in consideration, we should know reversible reactions will always takes place at closed vessel. ನಾವು ರಿವರ್ಸಿಬಲ್ ರಿಯಾಕ್ಷನ್ ನ ಯಾವಾಗಲೂ ಅಷ್ಟೇ ಕ್ಲೋಸ್ಡ್ ವೆಸಲ್ ಅಲ್ಲೇ ಕಂಡಕ್ಟ್ ಮಾಡಬೇಕು. ಸೊ ರಿವರ್ಸಿಬಲ್ ರಿಯಾಕ್ಷನ್ ನ ಯಾವತ್ತೂ ಕೂಡ ಕ್ಲೋಸ್ಡ್ ವೆಸಲ್ ಅಲ್ಲಿ ಕಂಡಕ್ಟ್ ಮಾಡಬೇಕು. ಇದು ಒಂದು ಪಾಯಿಂಟ್. ರಿವರ್ಸಿಬಲ್ ರಿಯಾಕ್ಷನ್ ಆಗ್ಬೇಕಾದ್ರೆ ಬಿಗಿನಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಸೊ ಅಟ್ ಬಿಗಿನಿಂಗ್ ಆರ್ ಸ್ಟಾರ್ಟ್ ಆಫ್ ದ ರಿಯಾಕ್ಷನ್, ಬಿಗಿನಿಂಗ್ ಅಲ್ಲಿ ನಮಗೆ ಫಾರ್ವರ್ಡ್ ರಿಯಾಕ್ಷನ್ ರೇಟ್, ನಾನು ಫಾರ್ವರ್ಡ್ ರೇಟ್ ಅಂತ ಬರೀತೀನಿ, ಫಾರ್ವರ್ಡ್ ರಿಯಾಕ್ಷನ್ ರೇಟ್ ತುಂಬಾ ಮ್ಯಾಕ್ಸಿಮಮ್ ಇರುತ್ತೆ ಅಥವಾ ಜಾಸ್ತಿ ಇರುತ್ತೆ. ಬಿಕಾಸ್ ಅವಾಗಿನ್ನು ರಿಯಾಕ್ಷನ್ ಸ್ಟಾರ್ಟ್ ಆಗಿರುತ್ತೆ ಅಂಡ್ ನಮಗೆ ಪ್ರಾಡಕ್ಟ್ ಇನ್ನೂ ಬಂದಿರಲ್ಲ. ಬ್ಯಾಕ್ವರ್ಡ್ ರಿಯಾಕ್ಷನ್ ರೇಟ್ ತುಂಬಾ ಮಿನಿಮಮ್ ಇರುತ್ತೆ ಅಥವಾ ಝೀರೋ ಇರುತ್ತೆ. ಯಾಕಂದ್ರೆ ಇನ್ನು ಪ್ರಾಡಕ್ಟೇ ಬಂದಿಲ್ಲ. ಪ್ರಾಡಕ್ಟ್ ಬಂದ್ರೆ ತಾನೇ ಅದು ಮತ್ತೆ ರಿವರ್ಸ್ ಆಗಿ ನಮಗೆ ರಿಯಾಕ್ಟೆಂಟ್ ನ ಕೊಡೋದು. ಸೊ ಬ್ಯಾಕ್ವರ್ಡ್ ರಿಯಾಕ್ಷನ್ ರೇಟ್ ತುಂಬಾ ಕಡಿಮೆ ಇರುತ್ತೆ, ಫಾರ್ವರ್ಡ್ ರಿಯಾಕ್ಷನ್ ರೇಟ್ ತುಂಬಾ ಜಾಸ್ತಿ ಇರುತ್ತೆ. ಬಿಕಾಸ್ ರಿಯಾಕ್ಟೆಂಟ್ ಜಾಸ್ತಿ ಇರುತ್ತೆ, ಪ್ರಾಡಕ್ಟ್ ತುಂಬಾ ಕಡಿಮೆ ಇರುತ್ತೆ ಅಥವಾ ಝೀರೋ ಇರುತ್ತೆ. ಇದು ಬಿಗಿನಿಂಗ್ ಅಲ್ಲಿ. ಆಫ್ಟರ್ ಸಮ್ ಟೈಮ್ ರಿಯಾಕ್ಷನ್ ನಾವು ಪ್ರೊಸೀಡ್ ಮಾಡ್ತಾ ಹೋದಂಗೆ ಏನಾಗ್ತಾ ಹೋಗುತ್ತೆ, ಫಾರ್ವರ್ಡ್ ರಿಯಾಕ್ಷನ್ ರೇಟ್ ಕಡಿಮೆ ಆಗ್ತಾ ಬರುತ್ತೆ. ಯಾಕಂದ್ರೆ ನಂಬರ್ ಆಫ್ ಪಾರ್ಟಿಕಲ್ಸ್ ಇನ್ ಪ್ರಾಡಕ್ಟ್ ಸೈಡ್ ಜಾಸ್ತಿ ಆಗುತ್ತೆ, ಸೊ ರಿಯಾಕ್ಟೆಂಟ್ ಸೈಡ್ ಕಡಿಮೆ ಆಗಬೇಕು. ಸೊ ಫಾರ್ವರ್ಡ್ ರೇಟ್ ಏನಾಗುತ್ತೆ, ಸ್ಟಾರ್ಟ್ಸ್ ಟು ಡಿಕ್ರೀಸ್ ಆಗ್ತಾ ಬರುತ್ತೆ. ಯಾಕೆ ಅಂದ್ರೆ ಬಿಕಾಸ್ ಆಫ್ ಡಿಕ್ರೀಸಿಂಗ್ because of decrease in reactant concentration. Reactant concentration ಕಡಿಮೆ ಆಗ್ತಾ ಹೋಗೋದ್ರಿಂದ ನಮಗೆ ಫಾರ್ವರ್ಡ್ ರಿಯಾಕ್ಷನ್ ರೇಟ್ ಕಡಿಮೆ ಆಗ್ತಾ ಬರುತ್ತೆ. and after some time backward reaction rate increase ಆಗ್ತಾ ಹೋಗುತ್ತೆ. Why? Because of increase in product concentration. Product concentration increase ಆದಷ್ಟು ನಮಗೆ ಬ್ಯಾಕ್ವರ್ಡ್ ರಿಯಾಕ್ಷನ್ ರೇಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. At one particular time,
ನಾನು ಈ ರೇಟ್ ಆಫ್ ಫಾರ್ವರ್ಡ್ನ RF ಅಂತ ಬರಿತೀನಿ, ರೇಟ್ ಆಫ್ ಬ್ಯಾಕ್ವರ್ಡ್ನ RB ಅಂತ ತಗೊಳ್ತೀನಿ. At one particular time, this RF, rate of forward reaction, will become equal to rate of backward reaction, that is RB. So this is what we are going to explain in chemical equilibrium. Rate of forward reaction will be equal to rate of backward reaction, because forward reaction rate ಕಡಿಮೆ ಆಗ್ತಾ ಹೋಗುತ್ತೆ, backward reaction rate ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವುದೋ ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಎರಡು ರಿಯಾಕ್ಷನ್ ರೇಟ್ಗಳು ನಿಮಗೆ ಈಕ್ವಲ್ ಆಗುತ್ತೆ, ಅದನ್ನೇ ನಾವೇನಂತ ಹೇಳ್ತೀವಿ, ಕೆಮಿಕಲ್ ಈಕ್ವಿಲಿಬ್ರಿಯಂ ಅಂತ ಹೇಳ್ತೀವಿ. ಸೊ ಈಗ ಕೆಮಿಕಲ್ ಈಕ್ವಿಲಿಬ್ರಿಯಂ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಅವುಗಳ ಟೈಪ್ಸ್ ನಾವು ಡಿಸ್ಕಸ್ ಮಾಡಬೇಕು. ಟೈಪ್ಸ್ ಅಲ್ಲಿ ನಮಗೆ ಫಿಸಿಕಲ್ ಪ್ರೋಸೆಸ್ ನ ಕನ್ಸಿಡರೇಷನ್ ಮಾಡಿಕೊಂಡು ಟೈಪ್ಸ್ ನಾನು ಬರೀತಿದ್ದೀನಿ. ದೇರ್ ಆರ್ 5 ಟೈಪ್ಸ್ ಇನ್ chemical equilibrium. So first one, solid liquid equilibrium. ಸಾಲಿಡ್ ಮತ್ತೆ ಲಿಕ್ವಿಡ್ ಮಧ್ಯದಲ್ಲಿ ಈಕ್ವಿಲಿಬ್ರಿಯಾ ಎಕ್ಸಿಸ್ಟ್ ಆದ್ರೆ ಅದನ್ನ ಸಾಲಿಡ್ ಲಿಕ್ವಿಡ್ ಈಕ್ವಿಲಿಬ್ರಿಯಾ ಅಂತೀವಿ. ಅದೇ ಲಿಕ್ವಿಡ್ ಸ್ಟೇಟ್ ಮತ್ತೆ ವೇಪರ್ ಸ್ಟೇಟ್ ಮಧ್ಯದಲ್ಲಿ ಈಕ್ವಿಲಿಬ್ರಿಯಾ ಬಂತು ಅಂದ್ರೆ ಆವಾಗ we are going to mention it as liquid vapor equilibrium. Suppose solid and vapor particles will become equal at particular temperature or at particular time, then it is solid vapor equilibrium. Next one, solids in liquids. ಸಾಲಿಡ್ಸ್ ನಾವು ಲಿಕ್ವಿಡ್ ಅಲ್ಲಿ ಡಿಸಾಲ್ವ್ ಮಾಡಿದಾಗ ಏನು ನಮಗೆ ಈಕ್ವಿಲಿಬ್ರಿಯಾ ಎಕ್ಸಿಸ್ಟ್ ಆಗುತ್ತೋ ಅದನ್ನ ಸಾಲಿಡ್ಸ್ ಇನ್ ಲಿಕ್ವಿಡ್ಸ್ ಅಂತ ಹೇಳ್ತೀವಿ. ಅಂಡ್ ದ ಲಾಸ್ಟ್ ಒನ್ ಈಸ್ ಗೇಷಿಯಸ್ ಪಾರ್ಟಿಕಲ್ಸ್ ಇನ್ ಲಿಕ್ವಿಡ್ಸ್. ಅದೇ ನಾವು ಯಾವ್ದಾದ್ರು ಗೇಷಿಯಸ್ ಪಾರ್ಟಿಕಲ್ನ ಅಥವಾ ಗ್ಯಾಸಸ್ನ ಲಿಕ್ವಿಡ್ ಅಲ್ಲಿ ಡಿಸಾಲ್ವ್ ಮಾಡಿದ್ರೆ ಯಾವ ರೀತಿಯ ಈಕ್ವಿಲಿಬ್ರಿಯಾ ಎಕ್ಸಿಸ್ಟ್ ಆಗುತ್ತೆ ಅನ್ನೋದು ಲಾಸ್ಟ್ ಒನ್ ಆಗಿರುತ್ತೆ. ದೀಸ್ ಆರ್ ದ 5 ಟೈಪ್ಸ್ ಆಫ್ ಕೆಮಿಕಲ್ ಈಕ್ವಿಲಿಬ್ರಿಯಾ ಇನ್ ಫಿಸಿಕಲ್ ಪ್ರೋಸೆಸ್. ಫಿಸಿಕಲ್ ಪ್ರೋಸೆಸ್ ಅಂತ ಯಾಕೆ ಇದನ್ನ ನಾವು 5 ಕನ್ಸಿಡರ್ ಮಾಡ್ತೀವಿ ಅಂತ ಅಂದ್ರೆ, ಬಿಕಾಸ್ ಇಟ್ ಡಿಪೆಂಡ್ಸ್ ಅಪಾನ್ ಫಿಸಿಕಲ್ ಸ್ಟೇಟ್ ಆಫ್ ದಟ್ ಪರ್ಟಿಕ್ಯುಲರ್ ಪಾರ್ಟಿಕಲ್. ಫಿಸಿಕಲ್ ಸ್ಟೇಟ್ ಆಫ್ ರಿಯಾಕ್ಟೆಂಟ್ ಪಾರ್ಟಿಕಲ್ ನಮ್ಗಿಲ್ಲಿ ಮುಖ್ಯ ಆಗುತ್ತೆ. ಸಾಲಿಡ್ ಲಿಕ್ವಿಡ್ ಇರುತ್ತೆ, ಲಿಕ್ವಿಡ್ ವೇಪರ್ ಸ್ಟೇಟ್ ಅಲ್ಲಿ ಇರುತ್ತೆ. ಸೊ ಫಿಸಿಕಲ್ ಸ್ಟೇಟ್ ಚೇಂಜ್ ಆಗ್ತಾ ಇದ್ದಂಗೆ ಅವುಗಳ ಈಕ್ವಿಲಿಬ್ರಿಯಂ ಪೊಸಿಷನ್ ಕೂಡ ಚೇಂಜ್ ಆಗುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ ಫಿಸಿಕಲ್ ಪ್ರೋಸೆಸ್ ಬೇಸ್ಡ್ ಆನ್ ಇಟ್ಕೊಂಡು ನಾವು ಕೆಮಿಕಲ್ ಈಕ್ವಿಲಿಬ್ರಿಯಂನ 5 ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಥ್ಯಾಂಕ್ ಯು.